ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವ್ಲಾಗ್ಗೆ. ಇನ್ನು ಡ್ಯೂಟಿನೂ ಕೂಡ ಆನ್ ಮಾಡಿಲ್ಲ, ಆಲ್ರೆಡಿ ಬಾಡಿಗೆ ಮನೆ ಬಾಡಿಗೆ ಇಲ್ಲವ್ರೆ ನೋಡಿ. ಬನ್ನಿ ಬನ್ನಿ ಶಾರ್, ಬನ್ನಿ. ಎಲ್ಲಿಗೆ ಹೋಗೋಣ? ಎಲ್ಲಿಗೆ? ಬಾಡಿಗೆ ಕೊಡ್ಬೇಕಾ? ಕಾಸು ಕೊಡ್ಬೇಕು, ಇಲ್ಲ ಅಂದ್ರೆ ಬೀಳ್ತಾ ಹೋದೆ. ಬಾಡಿಗೆ ಕೊಡಲಿಲ್ಲ ಅಂದ್ರೆ ಇವ್ರಿಗೆ ಬೀಳ್ತಾ ಹೋದೆ. ಸೊ ನೆನ್ನೆ ದುಡ್ದಿದ್ದು 1500 ಅದರಲ್ಲಿ ಆಲ್ರೆಡಿ ಖರ್ಚಾಗಿರೋದು ಏನು ಉಳಿದಿಲ್ಲ ಕೈಯಲ್ಲಿ. ಎಲ್ಲ ಖಾಲಿ ಮಾಡ್ಕೊಂಡು ಕೂತಿದ್ದೀನಿ ನಾನು. ಇವಾಗ ನೋಡೋಣ, ಡ್ಯೂಟಿ ಮಾಡೋಣ, ಎಷ್ಟಾಗುತ್ತೆ ಅಷ್ಟು ದುಡಿಯೋದ್ರ ಕಡೆ ಗಮನ ಕೊಡೋಣ ಅಲ್ವಾ. ಸೊ ಯೂಶಲಿ ನಂದು ಲೇಟ್ ಆಗ್ಬಿಡುತ್ತೆ ಡ್ಯೂಟಿ ಮೇಲೆ ಬರಕ್ಕೆ ಅಲ್ವಾ ಸರ್ ನಿಮ್ಮಿಂದ ತಾನೇ ಲೇಟ್ ಆಗಿದ್ದು. ಅಜಾನ್ ನಿನ್ನಿಂದ ತಾನೇ ಲೇಟ್ ಆಗಿದ್ದು ಡ್ಯೂಟಿ. ಸೊ ನೋಡೋಣ ಇವಾಗ ಎಷ್ಟು ಆನ್ ಮಾಡ್ಬೋದು, ಏನ್ ಮಾಡ್ಬೋದು ಅಂತ. ನೆನ್ನೆ ಸೇಮ್ ಟೈಮಿಂಗು ಆನ್ ಮಾಡಿದೀನಿ ಡ್ಯೂಟಿ. ಯಾವ್ದಾದ್ರು ಬಂತು ಅಂತಾರೆ ಓಡ್ತಾ ಇರೋದೆ. ಇವ್ರನ್ನೆಲ್ಲ ಇಲ್ಲೊಂದು ಅಂಗಡಿ ಇದೆ, ಪೆಟ್ಟಿ ಅಂಗಡಿ, ಕಿರಾಣಿ ಅಂಗಡಿ, ಅಲ್ಲಿಗೆ ಬಿಟ್ಬಿಟ್ಟು ನಾವು ನಮ್ಮ ಪಾಡಿಗೆ ಡ್ಯೂಟಿನ ಆನ್ ಮಾಡ್ಕೊಂಡು ಹೋಗ್ತಾ ಇರೋಣ. अजान बस देखा पहले टमाटर को जाता अजान बोनी रुको नहीं जा 456 जा 456 ರೂಪಾಯಿ ಬಾಡಿಗೆ ಜಸ್ಟ್ ಆಕ್ಸೆಪ್ಟ್ ಮಾಡಿದ್ದೀನಿ. ಇವನಿಗೆ ಟೊಮೆಟೊ ಬೇಕು, ಅವನು ಟೊಮೆಟೊ ಹತ್ರ ನಿಂತವನೆ. ತೋರಿಸ್ತೀನಿ ಬನ್ನಿ ಟೊಮೆಟೊ ಹೆಂಗ್ ನಿಂತವ್ ನೋಡಿ. ಕಳ್ಳ, ಟೊಮೆಟೊ ಕಳ್ಳ, ಬಾಡಿಗೆ ಬಂತು. ಇವ್ರನ್ನ ಒಳಗಡೆ ಬಿಟ್ಟು ನಾವು ಹೋಗೋಣ. ಅವ್ರ ಕೈಯಲ್ಲಿ ಕೊಟ್ಟು ಇವನು ಈ ಅಂಗಡಿಗೆ ಬಂದಾಗೆಲ್ಲ ಬರೀ ಒಂದೇ ಕಡೆ ಒಂದು ಟೊಮೆಟೊ ತಗೋಬೇಕು. ಇಲ್ಲಿ ಬಂದು ಟೊಮೆಟೊ ತಗೋತಾನೆ. ಬೇಕಾ ಟೊಮೆಟೊ? ಐತಲ್ವ ಇವಾಗ? ನಿನ್ನೆ ತನಕ 10 ಟ್ರಿಪ್ಗೆ 11 ಟ್ರಿಪ್ಗೆ 100 ರೂಪಾಯಿ ಕೊಡ್ತಾ ಇದ್ದ. ಇವಾಗ 15 ಟ್ರಿಪ್ಗೆ 125 ರೂಪಾಯಿ, ಅಂದ್ರೆ 25 ರೂಪಾಯಿ ಆಲ್ರೆಡಿ ಕಮ್ಮಿ ಮಾಡೋನೆ ನೋಡಿ. ಎಷ್ಟು ಕೊಟ್ಟವನೆ? 15, 20, 25, 30, 35, 40. 40 ಟ್ರಿಪ್ಗೆ 200, 300, 400, 550 ರೂಪಾಯಿ. 40 ಟ್ರಿಪ್ಗೆ 40 ಟ್ರಿಪ್ ಮಾಡೋದು 550 ರೂಪಾಯಿ ಕೊಡ್ತಾನೆ. ನೋಡೋಣ ಎಷ್ಟಾಗತ್ತೆ ಅಷ್ಟು ಮಾಡೋಣ. ಅಪ್ಪ 130 ರೂಪಾಯಿ ಟ್ರಿಪ್ದು 85 ರೂಪಾಯಿ ಕೊಡ್ತವನೆ ಅಂತ ನಾನು ಶಾಕ್ ಆದೆ. ಗೊತ್ತಾಯ್ತು ಮತ್ತೆ 45 ರೂಪಾಯಿ ಪ್ರಮೋಷನ್ ಕೊಟ್ಟವನೆ ಪ್ಯಾಸೆಂಜರ್ಗೆ ಅಂತ. ಸೊ ಬಾಡಿಗೆ ಬೀಳ್ತಾ ಇಲ್ಲ ಗುರು, ಇವತ್ತು ಯಾಕೋ ಗೊತ್ತಿಲ್ಲ, ಸ್ವಲ್ಪ ಲೇಟ್ ಆಗಿ ಬಾಡಿಗೆ ಬೀಳ್ತಾ ಇರೋದು. ತುಂಬಾ ಕಮ್ಮಿ ಬರ್ತಾ ಇರೋ ಬಾಡಿಗೆ ಎಲ್ಲ ಮಿಸ್ ಆಗ್ತೈತೆ. ಇವಾಗ ನೋಡೋಣ, 127 ರೂಪಾಯಿ ಕೊಟ್ಟವನೆ. 85 ರೂಪಾಯಿ ಕ್ಯಾಶ್ ಕಲೆಕ್ಟ್ ಮಾಡಕ್ ಹೇಳಿದ್ದ, 125 ರೂಪಾಯಿ ಕೊಟ್ಟವನೆ. ಇವಾಗ ನೋಡೋಣ ಯಾವ ಕಡೆ ಡ್ಯೂಟಿ ಬೀಳುತ್ತೆ ಅಂತ. ಈ ಕಡೆ ಸ್ವಲ್ಪ ಕಮ್ಮಿನೇ, ಇಲ್ಲಿಂದ ನಾನು ಸ್ವಲ್ಪ ಖಾಲಿ ಹೋಗ್ಬೇಕು ಜಕ್ಕೂರ್ ಕಡೆ, ಅಲ್ಲಿ ಇಲ್ಲ ಅಂದ್ರೆ ಇಸ್ಟಿ ಮಾಲ್ ಕಡೆ, ಆ ಕಡೆ ಬೀಳ್ತಾವ ಬಾಡಿಗೆ. ಈ ಕಡೆ ಸ್ವಲ್ಪ ಕಮ್ಮಿನೇ. ನೋಡೋಣ, ಉಳಿದಿದ್ದ ಆ್ಯಪ್ ಎಲ್ಲ ಆನ್ ಮಾಡೋಣ. ನಮ್ಮ ಯಾತ್ರಿ ಕೂಡ ಆನ್ ಮಾಡಿದೀನಿ. ನೋಡೋಣ ಯಾವ್ದು ಸಿಗುತ್ತೆ ಎಲ್ಲದನ್ನು ಮಾಡ್ಕೊಂಡಿರೋಣ ಬನ್ನಿ. ಇನ್ನ ಕಾದು ಒಂದು ಡ್ಯೂಟಿ ಬಂದೈತೆ 50 ರೂಪಾಯಿದು. ವೇಗ ರೆಸಿಡೆನ್ಸಿ ಹೆಬ್ಬಾಳ ಕೆಂಪಾಪುರದಲ್ಲಿ ಇದ್ದಾಗ ನಾನು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದೆ. 2013-14 ಈ ಸರೌಂಡಿಂಗ್ ಅಲ್ಲೇ ಕೆಂಪಾಪುರದಲ್ಲಿ ಟ್ರೀಟ್ ಹೋಟೆಲ್ ಅಂತ ಇದೆ. ಆ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನಾನು ಡೆಲಿವರಿ ಬರ್ತಾ ಇದ್ದೆ. ಸೊ ಪ್ಯಾಸೆಂಜರ್ಗೋಸ್ಕರ ವೈಟಿಂಗ್. ತುಂಬಾ ಹೊತ್ತಾಯ್ತು ಗುರುಬಾಯ್, ಡ್ಯೂಟಿಗಳು ಬೀಳ್ತಾ ಇಲ್ಲ. ಟೋಟಲ್ ನಾನು ಅರ್ನ್ ಮಾಡಿರೋದು ಬಂದ್ಬಿಟ್ಟು 403. ಇದರಲ್ಲಂತೂ ಒಂದು ಬಾಡಿಗೆ ಬಂದಿಲ್ಲ ಇನ್ನೂವರೆಗೂ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ. ಇವತ್ತಂಕರು ಡ್ಯೂಟಿಗಳೇ ಬೀಳ್ತಾ ಇಲ್ಲ, ಹೆವಿ ಬಿಸಿಲು ಬೇರೆ ಹೊಡಿತೈತೆ. ನೋಡೋಣ 2 ಗಂಟೆವರೆಗೂ ಎಷ್ಟಾಗತ್ತೆ ಅಷ್ಟು ಮಾಡ್ಕೊಂಡು ಆಮೇಲೆ ಆರಾಮಾಗಿ ಸ್ವಲ್ಪ ಮನೆ ಕಡೆ ಹೋಗಿ ಬರೋಣ. ಡ್ಯೂಟಿಗಳು ಬೀಳ್ತಾ ಇಲ್ಲ ಅಂತ ಮನೆಗೆ ಬಂದೆ. ಮನೆಗೆ ಬಂದು ನೋಡ್ತೀನಿ, ಮನೆ ಅವತಾರ ನೋಡಿ. ವಾಪಸ್ ಹಂಗೆ ಮಾಡಿಕ್ಕವ್ರೆ. ಅದು ಬಿಡಿ, ಇಲ್ಲಿ ನೋಡಿ, ಇಲ್ಲಿ ಇವ್ರು ಏನ್ ಮಾಡ್ತವ್ರೆ? ಏನ್ ಮಾಡ್ತಾ ಇದ್ದೀರಾ? ಚಾಕ್ಲೇಟ್ ತಿಂತ ಇದ್ದೀರಾ? ಇದೆಲ್ಲ ತಿನ್ಬಾರ್ದು. ಆಟ ಆಡ್ತಾ ಇದ್ದೀರಾ ಸರ್? ಓ ಸರ್, ಏನ್ ಮಾಡ್ತಾ ಇದ್ದೀರಾ? ಇಲ್ಲವನೇ ನೋಡಿ ಇವನು ಕತ್ತೆ.
ಓಯ್, ಏನ್ ಸರ್ ಏನ್ ಮಾಡ್ತಾ ಇದ್ದೀರಾ? ಬನ್ನಿ ಸರ್, ಇಲ್ಲಿ ಬನ್ನಿ 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 ಬನ್ನಿ. ಟೊಮೆಟೊ ತಿಂದ್ರ ಬೆಳಿಗ್ಗೆ? ಹಾ, ಟೊಮೆಟೊ ತಿಂದ್ರ? ಏನದು ಸೌಂಡು? ಸುಮ್ಮನೆ ಸೌಂಡ್ ಮಾಡ್ತಿರ್ತಾರೆ ಮನೇಲಿ ಕೂತ್ಕೊಂಡು ಅಲ್ಲ. ಹ್ಮ್, ಮತ್ತೆ ಏನ್ ಮಾಡ್ತಾ ಇದ್ದೀರಾ? ಇದು ಹುಲಿ. ಆ, ಆ, ದು 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 ದು. ಹಿಂಗ್ ತಗೊಂಡ್ ಹಿಂಗ್ ಬಾರಿಸುತ್ತಿದೆ. ಆ, ಆ. ಕುತ್ತು 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 ಕುತ್ತು. ಅವ್ವ. ಊಟ ಮಾಡ್ಕೊಂಡು ಹೋಗೋಣ ಆಮೇಲೆ, ಸ್ವಲ್ಪ ಸ್ನಾನ ಗೀನ ಮಾಡ್ಕೊಂಡು. ಹೆವಿ ಬಿಸಿಲೈತೆ, ಆಗ್ತಾ ಇಲ್ಲ ಶೆಕೆ. ಅದಕ್ಕೆ ಶೆಕೆಗೆ ಹೆಂಗ್ ಕೂತವ್ರು ನೋಡಿ. ಅಜಾನ್ ಬಿದ್ದೋಯ್ತು ಹುಲಿ. ಬಿದ್ದೋಯ್ತಾ? ಒಂದು, ಎರಡು, ಬಾಯಲ್ಲಿ ಹಾಕೋಬಾರ್ದು ಕತ್ತೆ. ಹ್ಮ್ 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 ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಇವಾಗ ಬಂದೆ ಡ್ಯೂಟಿ ಮೇಲೆ. ಒಂದು ರಾಜನಕೋಟೆ ಡ್ರಾಪ್ ಮಾಡಿದೆ, ಅಲ್ಲಿಂದ ಸ್ವಲ್ಪ ಸಿಗ್ನಾಯಕನಹಳ್ಳಿ ತನಕ ಖಾಲಿ ಬಂದು ಇವಾಗ ಒಂದು ಡ್ಯೂಟಿ ಬಿದ್ದೈತೆ, ಹೋಗ್ತಾ ಇದೀನಿ ಪಿಕಪ್ಗೆ. ಏನೋ ಗೊತ್ತಿಲ್ಲ, ಡ್ಯೂಟಿಗಳು ಇವತ್ತು ಸ್ವಲ್ಪ ಲೈಟಾಗಿ ಕಮ್ಮಿ ಆಗಿದಾವೆ, ಅಷ್ಟೊಂದು ಡ್ಯೂಟಿಗಳು ಬೀಳ್ತಾ ಇಲ್ಲ. ಟೋಟಲ್ ಇಲ್ಲಿ ತನಕ ನಾನು ಅರ್ನ್ ಮಾಡಿರೋದು 7 ಡ್ಯೂಟಿ ಮಾಡಿದ್ದೀನಿ. 7 ಡ್ಯೂಟಿಲಿ 764 ರೂಪಾಯಿ ಅರ್ನ್ ಮಾಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ, ಯಾಕಂದ್ರೆ ಸ್ವಲ್ಪ ಇವತ್ತು ಕಮ್ಮಿ ಇರೋದ್ರಿಂದ ಡ್ಯೂಟಿನೂ ಕಮ್ಮಿನೇ ಮಾಡ್ತಾ ಇರೋದು. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡಕ್ ಟ್ರೈ ಮಾಡೋಣ, ಇಲ್ಲ ಅಂತ ಸುಮ್ಮನೆ ಒದ್ದಾಡ್ಬೇಕು ಡ್ಯೂಟಿಗಳಿಲ್ದೆ. ಮನೆಗೆ ಹೋಗಿ ಸ್ನಾನ ಗೀನ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಶ್ ಅಪ್ ಆಗಿ, ಆದ್ರೂ ನಿದ್ದೆ ಎಳಿತೈತೆ, ಏನ್ ಮಾಡೋದು ಹೇಳಿ. ಸೊ ಇವಾಗ ಪಿಕಪ್ಗೆ ಹೋಗ್ತಾ ಇದ್ದೀನಿ, ನೋಡೋಣ ಅಲ್ಲಿಂದ ಯಾವ್ದು ಬರುತ್ತೆ ಡ್ಯೂಟಿ ಮಾಡ್ಕೊಳ್ಳೋಣ. ಬಾಡಿಗೆ 914 ರೂಪಾಯಿ. 15 ಬಾಡಿಗೆ ಆಗುತ್ತೋ ಇಲ್ವೋ ಡೌಟು ನನಗೆ, ಯಾಕಂತಂದ್ರೆ ಇವಾಗ 10ನೇ ಬಾಡಿಗೆ ಹೋಗ್ತಾ ಇರೋದು. ಡ್ಯೂಟಿಗಳು ಸ್ವಲ್ಪ ಕಮ್ಮಿ, ಅರ್ಧ ಗಂಟೆಗೆ ಒಂದೊಂದು ಡ್ಯೂಟಿಗಳು ಬೀಳ್ತಾ ಇದಾವೆ. ಹಂಗಾಗಿ ಓ ಪಕ್ಕದ ಲೈನು, ನಾನು ಇಲ್ಲಿ ಬಂದು ನಿಂತಿದ್ದೀನಿ, 1 ನಿಮಿಷ ಪ್ಯಾಸೆಂಜರ್ ಪಕ್ಕದ ಲೈನ್ ಅಲ್ಲ ಅವ್ರೆ. ಏನ್ ಟ್ರಾಫಿಕ್ ಗುರುವ ಬಾಗ್ಲೂರ್ ಕ್ರಾಸು, ಹೆವಿ ಜಾಮ್ ಅನ್ಕೊಳ್ಳಿ. ಅಷ್ಟಿಷ್ಟಲ್ಲ, ವೈಟಿಂಗ್ 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 ಬಾಡಿಗೆಗೋಸ್ಕರ ಪ್ಯಾಸೆಂಜರ್ ಬರ್ತಾನೆ ಇಲ್ಲ. ನೋಡೋಣ ಮುಂದೆ ಇದಾರೋ ಹಿಂದೆ ಇದಾರೋ ಒಂದು ಗೊತ್ತಾಗ್ತಾ ಇಲ್ವೇ. ಕರೆಕ್ಟಾಗಿ ನಿಂತಿದ್ದೀನಿ, ಇಲ್ಲಿ ನೋಡಿದ್ರೆ ಹೆವಿ ಜಾಮು, ಇಲ್ಲಿ ಮಾತ್ರ ಅಲ್ಲ ಫುಲ್ ಹಿಂದೆ ತನಕ ಜಾಮು, ಆದ್ರೂ ವೈಟಿಂಗ್. ನೋಡೋಣ ಇರಿ. ಈ ಜಾಮಲ್ಲಿ ಸಿಕ್ಕಾಕೊಂಡು, ಇಲ್ಲಾದ್ರೂ ಸ್ವಲ್ಪ ಕಮ್ಮಿ ಇದೆ. ಇದ್ರ ಅಪೋಸಿಟ್ ರೋಡ್ ಅಲ್ಲಿ, ಸರ್ವಿಸ್ ರೋಡ್ ಅಲ್ಲಿ ಆ ಕಡೆಯಿಂದ ಬರುವಾಗ ಹೆವಿ ಜಾಮು. ಮಿನಿಮಮ್ 5 ಕಿಲೋಮೀಟರ್ ಬರಕ್ ಅರ್ಧ ಗಂಟೆ ತಗಲ್ತು ನಂಗೆ, ಜಸ್ಟ್ ಅಲ್ಲಿಂದ ಪಿಕಪ್ ಮಾಡಿ ಇಲ್ಲಿಗೆ ಬಂದು ಜಾಬ್ ಮಾಡಕ್ಕೆ. ಬೇರೆದೊಂದು ಹಾಕೊಂಡಿದ್ದೀನಿ, ನೋಡೋಣ ಇದು ಎಷ್ಟೊತ್ತು ತಗೊಳತ್ತು ಅಂತ. ಡ್ಯೂಟಿ 1417 ರೂಪಾಯಿ ಆಗೈತೆ. ನೋಡೋಣ ಇನ್ನು ಎಷ್ಟು ಮಾಡ್ಬೋದು ಅಂತ 8 ಗಂಟೆ ತನಕ, ಯಾಕಂದ್ರೆ ಇವತ್ತೇನಿಲ್ಲ, ಆರಾಮಾಗಿ ಹೋಗ್ಬೋದು ಮನೆಗೆ. ಎಣ್ಣೆ ಸ್ವಲ್ಪ ಕರೆದಿದ್ರು, ಅದಕ್ಕೆ ಬೇಗ ಹೋಗಿದ್ದು. ಬನ್ನಿ ಟೀ ಕುಡಿಯೋಣ. ಸಕ್ಕರೆನೇ ಇಲ್ಲಲ್ಲ ಗುರುವೆ, ಛೂ. ಕೆಲವೊಂದ್ ಕಡೆ ಟೀ ಕುಡ್ದಾಗ ಒಂದೊಂದ್ ತರ ಆಗತ್ತೆ ಗುರುವೆ, ಸಕ್ಕರೆನೇ ಇಲ್ಲ. ತಗೊಂಡ್ಬಿಟ್ಟಿದೀನಿ, ಕುಡಿಲೇಬೇಕು. ಸೊ ನೋಡೋಣ ಯಾವ್ದಾದ್ರು ಡ್ಯೂಟಿ ಬಂತು ಅಂದ್ರೆ. ಇದು ENT ಕ್ಲಿನಿಕ್ ಅಲ್ಲಿ ನಡೀತೈತೆ, ಅದನ್ನೇ ನೋಡ್ತಾ ಇದ್ದೆ. ಸುಮ್ನೆ ಖಾಲಿ ಕೂತಿದ್ದೆ ಅಂತ ನೋಡ್ತಾ ಇದ್ದಿದ್ದು. ಪ್ಯಾಸೆಂಜರ್ ಯಾವ ರೇಂಜಿಗೆ ತಲೆ ತಿಂತಾರೆ ಅಂತಂದ್ರೆ, ಇಲ್ಲಿ ಅಪಾರ್ಟ್ಮೆಂಟ್ ಹತ್ರ ಇದಾರೆ ಯಾರೇ, ಇಲ್ಲಿ ಅಪಾರ್ಟ್ಮೆಂಟ್ ಹತ್ರ ಬಂದಿದ್ದೀನಿ. ನಾನು ಹೇಳಿದ್ದೀನಿ ಅವ್ರಿಗೆ ಫ್ಲಾಟ್ ನಂಬರ್ ಹೇಳಿ ಒಳಗಡೆ ಬರ್ತೀನಿ ಅಂತ. ಆ ರೀತಿ ಸಿಸ್ಟಮ್ ಏನೂ ಇಲ್ಲ, ನೀವು ಹೇಳ್ಬಿಟ್ಟು ಬನ್ನಿ ಒಳಗಡೆ. ಇಲ್ಲಿ ನೋಡಿದ್ರೆ ಬೀಳ್ತಾ ಇಲ್ಲ, ಸೆಕ್ಯೂರಿಟಿ ಬಿಡ್ತಾನೆ ಇಲ್ಲ. ಇಲ್ಲ ಫ್ಲಾಟ್ ನಂಬರ್ ಹೇಳಲೇಬೇಕು ಪ್ಯಾಸೆಂಜರ್ ನೋಡಿ, ಆ ರೀತಿ ಸಿಸ್ಟಮೇ ಇಲ್ಲ. ನೀವು ಯಾಕೆ ಅಲ್ಲಿ ನಿಂತಿದ್ದೀರಾ, ಬನ್ನಿ ಒಳಗಡೆ. ಸುಮ್ಮನೆ ಸೆಕ್ಯೂರಿಟಿ ಅಲೋ ಕೊಟ್ರೆ ಅಲ್ವಾ ನಾವು ಒಳಗಡೆ ಹೋಗಬೇಕು. ಸೆಕ್ಯೂರಿಟಿನ ಅಲೋ ಕೊಡಲಿಲ್ಲ ಅಂದ್ರೆ ನಾನು ಒಳಗಡೆ ಹೆಂಗ್ ಹೋಗ್ಲಿ? ಪ್ಯಾಸೆಂಜರ್ ಅರ್ಥನೇ ಮಾಡ್ಕೋತಾ ಇಲ್ಲ. ಆಯ್ತು ಅಲ್ಲೇ ಇರಿ ಬರ್ತೀನಿ ಅಂತಂದ್ರು, ಸರಿ ಬನ್ನಿ ಅಂತ. ಏನ್ ಮಾಡೋದು? ಪ್ಯಾಸೆಂಜರ್ ನಮಗೆ ಅಪಾರ್ಟ್ಮೆಂಟ್ ನಂಬರ್ ಹೇಳಿದ್ರೆ ನಾವು ಒಳಗಡೆ ಬರೋಕ್ಕಾಗೋದು, ಇಲ್ಲ ಅಂತಂದ್ರೆ ಬರೋಕ್ಕಾಗಲ್ಲ. ಬಂದಂಗಾದ್ರು ಪ್ಯಾಸೆಂಜರ್ ಅಂತೂ 15 ಟ್ರಿಪ್ ಕಂಪ್ಲೀಟ್ ಆಯ್ತಪ್ಪ. 1700 ರೂಪಾಯಿ ಮಾಡಿದ್ದೀನಿ. ಸೊ ನೋಡೋಣ, ಇವಾಗ ಗ್ಯಾಸ್ ಹಾಕ್ಸ್ಬೇಕು. ನಿನ್ನೆ 400 ರೂಪಾಯಿ ಗ್ಯಾಸ್ ಹಾಕ್ಸಿದ್ದೆ, ಫುಲ್ ಟ್ಯಾಂಕ್ ಗ್ಯಾಸ್ ಮಾಡಿಸಿದ್ದೆ. ಅದರಲ್ಲೇ ಟೋಟಲ್ ಇಷ್ಟು ದುಡ್ದಿರೋದು ನಾನು 2 ದಿನದ್ದು ಅಂತಂದ್ರೆ 1700, 1500, 3200 ರೂಪಾಯಿ ಟೋಟಲ್ ದುಡ್ದಿರೋದು ಅಮೌಂಟ್ 2 ದಿನದಲ್ಲಿ. 1 ದಿನದಲ್ಲ, 2 ದಿನದಲ್ಲಿ, ಸರಿನಾ? ಸೊ ಇವಾಗ ಮತ್ತೆ ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಗಾಡಿನ. ನೋಡೋಣ ಇವಾಗ ಹೋಗ್ತಾ ಹೋಗ್ತಾ ಮಾಡ್ಸೋಣ. ಇನ್ನೊಂದು ಬಾಡಿಗೆ ಬಂದಿದ್ದೀನಿ ಪಿಕಪ್ ಮಾಡ್ಕೊಂಡು, ಹೊರಗಡೆನೆ ಐತೆ ಗ್ಯಾಸ್ ಬಂಕು. ಇಲ್ಲಾಂದ್ರೆ ಈ ಬಾಡಿಗೆನ ಡ್ರಾಪ್ ಮಾಡಿ
ಬರ್ತಾ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬರೋಣ, ನೋಡೋಣ ಏನಾಗುತ್ತೆ. 18 ಡ್ಯೂಟಿ ಮಾಡಿದ್ದೀನಿ, ಇನ್ನೂ 2 ಡ್ಯೂಟಿ ಮಾಡಬೇಕು. ಮಾಡಿದ್ರೆ ಎಷ್ಟು 60 ರೂಪಾಯಿ ಬರುತ್ತೆ. ಕಾಯ್ಕೊಂಡು ಕೂತಿದ್ದೀನಿ, ಡ್ಯೂಟಿನೇ ಬೀಳ್ತಾ ಇಲ್ಲ. ನೋಡೋಣ, ಟೀ ಕುಡ್ಕೊಂಡು ಹೋಗೋಣ ಇವಾಗ. ಸ್ವಲ್ಪ ಹೊತ್ತು ಡ್ಯೂಟಿ ಬೀಳ್ತಾ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಕೂತು ಟೀ ಕುಡ್ಕೊಂಡು ಹೊರಡೋಣ. ಬೀಳ್ತಾ ಇಲ್ಲ, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದಾದ್ರೂ ಬಂತು ಅಂತಂದ್ರೆ ಗಾಡೀಲಿ ಫುಲ್ ಟ್ಯಾಂಕ್ ಗ್ಯಾಸ್ ಐತೆ. ಏನಕ್ಕಂತಂದ್ರೆ ಇವಾಗ ಹೋಗಿ ಮಾಡಿಸ್ಕೊಂಡ್ ಬಂದೆ, 380 ರೂಪಾಯಿ ಆಯ್ತು. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ಬೆಳಗ್ಗೆ ಆಯ್ತು ಗಾಡಿ ಹೊಡಿಯೋದೆ ನಾನ್ ಸ್ಟಾಪ್. ನೋಡೋಣ ಬನ್ನಿ ಏನಾಗುತ್ತೆ. ಇನ್ನೊಂದ್ 2 ಡ್ಯೂಟಿ ಬಂದ್ರೆ ಸಾಕು, ಆರಾಮಾಗಿ ಮನೆಗೆ ಹೋಗ್ಬಿಡ್ತೀನಿ. ನಾನು ವೆಯ್ಟೇ ಮಾಡಲ್ಲ. 50 ರೂಪಾಯಿ 2 ಹೊಡೆದ್ಬಿಟ್ಟು ಅಂತಂದ್ರೆ ಕರೆಕ್ಟಾಗಿ ಟಾರ್ಗೆಟ್ 2000 ಆಗ್ಬಿಡುತ್ತೆ. ಸಾಕು, ಇನ್ನೇನ್ ಬೇಡ ಅಲ್ವಾ. ಅರ್ಧ ಟೀ ಕುಡ್ದಿದ್ದೆ ಅಷ್ಟೇ, ಬಂತು ಒಂದು ಡ್ಯೂಟಿ, ಟಕ್ ಅಂತ ಹಾಕೊಂಡೆ, ಅರ್ಧ ಟೀ ಚೆಲ್ಬಿಟ್ಟು ಬಂದೆ. ಈ ಬಾಡಿಗೆ ಡ್ರಾಪ್ ಮಾಡೋ ಅಷ್ಟರಲ್ಲಿ ಇನ್ನೊಂದು ಬಾಡಿಗೆ ರೆಡಿ ಆಗಿ ನಿಂತೈತೆ. ಹೋಗೋಣ, ಈ ಬಾಡಿಗೆ ಡ್ರಾಪ್ ಮಾಡ್ಬಿಟ್ಟು ಸೀದಾ ಮನೆ ಕಡೆ ಹೋಯ್ತಾ ಇರೋಣ. ಅತಿ ಆಸೆ ಗತಿಗೇಡು ಬೇಡ. ಏನಕ್ಕಂತಂದ್ರೆ ಅಲ್ಲೇ ನಮ್ದು ಒಂಥರ ಮೈಂಡ್ ಸೆಟ್ಟು. ಮತ್ತೆ ಇನ್ನೊಂದು 5 ಡ್ಯೂಟಿ ಮಾಡ್ಕೋತೀನಿ ಅಂತ ನಿಂತ್ಬಿಟ್ರೆ ಮುಗ್ದೋಯ್ತು. ಅದಕ್ಕೆ ಬೇಡ, ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ, ಆರಾಮಾಗಿ ಮನೆ ಕಡೆ ಹೋಯ್ತಾ ಇರೋಣ ಅಷ್ಟೇ. 8 ಗಂಟೆ ಆಯ್ತು ಆಲ್ರೆಡಿ. ಸೊ ಇದೊಂದು ಡ್ಯೂಟಿ ಡ್ರಾಪ್ ಮಾಡ್ಬಿಟ್ಟು ಸೀದಾ ಮನೆ ಕಡೆ ಹೋಗ್ಬಿಡೋಣ. ಬೇಡ ಜಾಸ್ತಿ ಬೇಡ, ಎಷ್ಟಾಗೈತೆ ಅಷ್ಟೇ ಸಾಕು. ಟೋಟಲ್ ಅರ್ನಿಂಗು ಒಂದೇ ಸಾರಿ ಹೇಳ್ಬಿಡ್ತೀನಿ ರೀ, ಈ ಬಾಡಿಗೆ ಡ್ರಾಪ್ ಮಾಡ್ಬಿಟ್ಟು. ಸೊ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದೆ. ಇವಾಗ ಟೋಟಲ್ ನಮ್ಮ ದುಡಿಮೆ, ಇವತ್ತಿನ ದುಡಿಮೆ 2085 ರೂಪಾಯಿ. 20 ಟ್ರಿಪ್ ಕಂಪ್ಲೀಟ್ ಮಾಡಿದ್ದೀನಿ. ಇದು ಹಂಗೆ ತೋರ್ಸುತ್ತೆ, ಟೆನ್ಷನ್ ತಗೋಬೇಡಿ. ಟೋಟಲ್ ಇಲ್ಲಿ ಇದೆ ನೋಡಿ, ಇವತ್ತಿನ ದುಡಿಮೆ ಇಷ್ಟು. ಸೋಮವಾರ ನಾನು ರಜೆ ಮಾಡಿದ್ದೆ, ನಿನ್ನೆ 1407 ಮತ್ತು 2085. ಟೋಟಲ್ 20 ಟ್ರಿಪ್ಪು, 8 ಅವರ್ 11 ನಿಮಿಷ ಆನ್ಲೈನ್ ಇದ್ದಿದ್ದು ನಾನು. ಹಾಗೆ ನಂದು ಒಂದು ಕ್ಯಾನ್ಸಲೇಷನ್ ರೇಟ್ ಅದು ತೋರಿಸ್ತೀನಿ. ಕ್ಯಾನ್ಸಲೇಷನ್ ರೇಟು 5%. ಅಂದ್ರೆ 100 ಟ್ರಿಪ್ಪಲ್ಲಿ ನಾನು ಕ್ಯಾನ್ಸಲ್ ಮಾಡಿರುವಂಥದ್ದು ಬರೀ 5. ಇದು ಇನ್ನೂ ಕಮ್ಮಿಗೆ ತಗೊಂಡ್ ಬರೋಣ, ನೋಡೋಣ. ಟೋಟಲ್ ದುಡಿಮೆ ಅಂತೂ ಆಯ್ತು 2085. ಅದರಲ್ಲಿ ಖರ್ಚು ವೆಚ್ಚ 380, 400 ರೂಪಾಯಿ CNG, ಹಾಗೆ 100 ರೂಪಾಯಿ ಅದು ಟೀ ಕಾಫಿದು ಅದಕ್ಕೆ 100 ರೂಪಾಯಿ ಹೋಯ್ತು. ಮತ್ತೆ 500 ರೂಪಾಯಿ ಖರ್ಚಾಯ್ತು. 800 ರೂಪಾಯಿ ಟೋಟಲ್ ಖರ್ಚಾಗಿರೋದು. 250 ಫೈನಾನ್ಸ್ ಮತ್ತೆ 50 ರೂಪಾಯಿ ಇವಾಗ ಬರುವಾಗ ಒಂದು ಟೀ ಕುಡ್ಕೊಂಡು ಬಂದೆ. ಸೊ ಟೋಟಲ್ 800 ರೂಪಾಯಿ ಖರ್ಚಾಗಿದ್ದು 2085ರಲ್ಲಿ. ಡ್ಯೂಟಿಗಳು ಬರ್ತಾ ಇದಾವೆ ನಾನ್ ಸ್ಟಾಪ್, ಒಂದಾದ್ಮೇಲೆ ಒಂದು. ಸೊ ಇವಾಗ ಆಫ್ ಮಾಡೋಣ. ನಿಮ್ಗೆ ಇನ್ನೊಂದು ತೋರಿಸ್ಬೇಕು. ನಾನಾದ್ರೆ ಇಷ್ಟು ಮಾಡಿದ್ದೀನಿ. ಮಧ್ಯಾಹ್ನ 3 ಗಂಟೆ 20 ನಿಮಿಷದಿಂದ 8:35, 15 ಟ್ರಿಪ್ ನನಗೆ ಬಂತು. ಅದ್ರಲ್ಲಿ 1 ಟ್ರಿಪ್ ಕ್ಯಾನ್ಸಲ್ ಆಯ್ತು ಕಸ್ಟಮರ್ ಕಡೆಯಿಂದ. ನಾನು 14 ಕಂಟಿನ್ಯೂ ಅಕ್ಸೆಪ್ಟ್ ಮಾಡಿರೋದು, ಒಂದು ಕೂಡ ನನ್ನ ಕಡೆಯಿಂದ ಕ್ಯಾನ್ಸಲ್ ಮಾಡಿಲ್ಲ. ಮತ್ತೆ ಕ್ಯಾಶ್ ಔಟ್ಗೆ ಎಷ್ಟೈತೆ, 228 ರೂಪಾಯಿ ಐತೆ. ಹಾಗೆ ಇನ್ನೊಂದು ವಿಚಾರ, ನಮ್ಮ ಒಬ್ರು ಫ್ರೆಂಡು, ಅವ್ರು ಎಷ್ಟು ಮಾಡಿದಾರೆ ಗೊತ್ತಾ? 38 ಟ್ರಿಪ್ಪು 3274 ರೂಪಾಯಿ ಮಾಡೋರು. ಇದು ಮಾಡಿರೋದು ಎಲ್ಲಿ ಗೊತ್ತಾ? ಸಿಟಿಲಿ, ಅಂದ್ರೆ ಇಂದಿರಾನಗರ ಕಡೆ. ಏನಕ್ಕಂತಂದ್ರೆ ಅಲ್ಲಿ ಮೆಟ್ರೋ ಇರೋದ್ರಿಂದ ಕಂಟಿನ್ಯೂ ಡ್ಯೂಟಿಗಳು ಬರ್ತಾ ಇರ್ತವೆ. ಹೆಂಗಂತಂದ್ರೆ 5 ನಿಮಿಷಕ್ಕೆ ಒಂದೊಂದು ಟ್ರಿಪ್ ಬರ್ತಾ ಇರ್ತವೆ. ಒಂದು ಟ್ರಿಪ್ ಡ್ರಾಪ್ ಮಾಡೋಕ್ಕಿಂತ ಮುಂಚೆನೆ ಬರ್ತಾ ಇರ್ತವೆ. ನಾನು ಈ ಕಡೆ ಇರೋದ್ರಿಂದ, ಸಿಟಿಯಿಂದ ಹೊರಗಡೆ ಇರೋದ್ರಿಂದ ನನಗೆ ಸ್ವಲ್ಪ ಕಮ್ಮಿ ಬರೋದು ಡ್ಯೂಟಿ. ಬಟ್ ಅಲ್ಲಿ ಇಂದಿರಾನಗರದಲ್ಲಿ ಒಳ್ಳೆ ಅಪರ್ಚುನಿಟಿ ಮಾಡಿದ್ರೆ. ಇದಾಗಿತ್ತು ನಮ್ಮ ಟೋಟಲ್ ದುಡಿಮೆ. ಇದ್ರ ಬಗ್ಗೆ ಏನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡುವಂತ ಸಮಯ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.